ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದ್ರೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 46ರಿಂದ 50ರವರೆಗೆ ಇರ್ತಕ್ಕಂಥದ್ದು. ಅಲ್ಲಿ ಕರ್ತನ ತಾಯಿ ಹಾಗೂ ತಮ್ಮಂದಿರು ಬಂದಿರುವ ಕುರಿತು. ಕರ್ತನಾದ ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ನಿಮ್ಮ ಹಾಗೆ ಮನುಷ್ಯ ಜನ್ಮ ತಾಳಿ ಬಂದಿದ್ರು ಹಾಗೂ ತಿರುಗಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ ತ್ಯಾಗ ಮಾಡಿ ಅವರು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಮತ್ತೆ 3ನೇ ದಿವಸದಲ್ಲಿ ಎದ್ದು ಹೋಗಿದ್ರು. ಅಂತ ಸಮಯದಲ್ಲಿ ಏನಾಯ್ತು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯ ಸಂದೇಶ ಸಾರುತ್ತಾ ಬರ್ತಿರುವಾಗ ತುಂಬಾ ಜನರು ಗುಂಪು ಗುಂಪಾಗಿ ಆತನ ಹತ್ತಿರ ಬಂದು ನಿಂತಿದ್ರು. ಆ ಸಮಯದಲ್ಲಿ ಶಿಷ್ಯರು ಕೂಡ ಇದ್ದರು ಅವರ ಜೊತೆಯಲ್ಲಿ. ಅವಾಗ ಒಬ್ಬ ಮನುಷ್ಯನೇ ಹೇಳ್ತಾನೆ, ನೋಡ್ರಿ ನಿಮ್ಮ ತಾಯಿ ಹಾಗೂ ತಮ್ಮ ಅಲ್ಲಿ ಹೊರಗಡೆ ನಿಂತಿದ್ದಾರೆ, ನಿಮ್ಗೆ ಮಾತಾಡಿಸ್ಬೇಕಂತೆ ಅಂದು ಹೇಳ್ತಾರೆ. ಅಂದುಕೊಳ್ಳೇನೆ ಆತ ನಂತರ ಯಾರು ನಮ್ಮ ತಾಯಿ, ಯಾರು ನಮ್ಮ ತಮ್ಮ, ಇಲ್ಲಿ ಶಿಷ್ಯರಿದ್ದಾರೆ, ಅವರು ನಮ್ಮ ತಮ್ಮ ತಂಗಿ ಎಲ್ಲರೂ. ಯಾಕಂದ್ರೆ ಕರ್ತನ ಪರಲೋಕದಲ್ಲಿರುವ ಕರ್ತನ ಚಿತ್ತದಂತೆ ಯಾರು ನಡೆದುಕೊಳ್ಳುತ್ತಾರೆ ಅವರೇ ನಮ್ಮ ತಮ್ಮ, ಅಣ್ಣ, ಅಕ್ಕ, ತಂಗಿ, ತಾಯಿ, ತಂದೆ ಎಲ್ಲ ಅಂತೇಳಿ ದೇವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ನೀವು ಎಲ್ಲರೂ ಕರ್ತನ ಅನುಯಾಯಿಗಳು, ಆತನಿಗೆ ವಿಧೇಯರಾಗಿ ಆತನ ಮಾತುಗಳನ್ನು ಕೇಳಿ ನಡಿಕೊಳ್ಳುವವರೇ ಆತನ ಸಂಬಂಧಿಕರು ಅಂತ ಹೇಳ್ತಾರೆ. ಉದಾಹರಣೆವಾಗಿ ದಾವೀದನ ಬರೆದ ಪುಸ್ತಕದಲ್ಲಿ 10ನೇ ಅಧ್ಯಾಯ 10ನೇ ವಚನದಿಂದ ಕೆಲವು ವಚನಗಳು. ಆಹಾ, ನನಗೆ ಹಸ್ತಸ್ಪರ್ಶವಾಯಿತು, ನಾನು ಗಡಗಡನೆ ನಡುಗುತ್ತಾ ಮೊಳಕಾಲೂರಿ ಅಂಗೈ ಮೇಲೆ ನಿಲ್ಲುವಂತೆ ಮಾಡಿತ್ತು. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡು, ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟು ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯನ್ನು ದೇವರಿಗೆ ಮುಟ್ಟಿತು ಅಂತ ಹೇಳ್ತಾರೆ. ಮೊದಲನೇ ಸಲ ದೇವರಿಗೆ ಆತನ ವಿನಂತಿ ಮಾಡಿ ಪ್ರಾರ್ಥನೆ ಮಾಡಿದಾಗಲೇ ದಾವೀದನ ಪ್ರಾರ್ಥನೆ ಮುಟ್ಟಿರ್ತದೆ. ಅದಕ್ಕಾಗಿ ದೇವರು ಏನ್ ಮಾಡ್ತಾರೆ, ಒಬ್ಬ ಗಬ್ರಿಯೇಲ್ ದೂತನಿಗೆ ಅವನ ಹತ್ರ ಕಳಿಸ್ತಾರೆ. ಆದ್ರೆ ಆತನಿಗೆ ತುಂಬಾ ಭಯ ಆಗ್ತದೆ, ಇಂಥ ದೇವದೂತ ನಮ್ಮ ಹತ್ರ ಹೇಗೆ ಬಂದ ಅಂತೇಳಿ ತರತರನೇ ನಡುಗ್ತಾ ಇರ್ತಾನೆ. ಅವಾಗ ದೇವದೂತನು ಅವರಿಗೆ ಹೇಳ್ತಾರೆ, ದಾನಿಯೇಲನೇ, ಹೆದರಬೇಡ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಕಳಿಸಿದ್ದಾನೆ, ನೀನು ಆತನಿಗೆ ಅತಿ ಪ್ರಿಯನಾದ ಮಗನು ಅಂತ ಹೇಳಿದಾನೆ. ಯಾಕೆ ಅತಿ ಪ್ರಿಯನಾದ ಮಗನಾದನಂದ್ರೆ, ಅವನು ಯಾವಾಗಲೂ ದೇವರಿಗೆ ವಿಧಿಯನಾಗಿ, ಅಂದ್ರೆ ದೀನತೆಯಿಂದ, ಯಾವ ತರವಾದ ಸಿಟ್ಟು, ಕೋಪ, ದೋಷ, ದುಷ್ಟತನ ಯಾವುದೂ ಅವನ ಹತ್ರ ಇರಲಿಲ್ಲ. 15ನೇ ವರ್ಷದಲ್ಲಿ ಆತನು ದೇವರನ್ನು ಕಂಡಿದ್ದರಿಂದ ತಿರುಗಿ 85ನೇ ವರ್ಷ ಆಗುವವರೆಗೂ ಕೂಡ ದೇವರ ಮಾರ್ಗದಲ್ಲಿ ಆತ ನಿರತನಾಗಿ ಪವಿತ್ರನಾಗಿಯೂ ನೀತಿವಂತನಾಗಿಯೂ ಎಲ್ಲಾ ಜನರೊಂದಿಗೆ ನಡ್ಕೊಂಡಿದ್ದನು. ಅದನ್ನು ಪರೀಕ್ಷೆ ಮಾಡಿಯೇ ದೇವರು, ನೀನು ಅತಿ ಪ್ರಿಯನಾದ ಮಗನು ಅಂತ ಹೇಳಿದನು. ಅದೇ ರೀತಿಯಿಂದ ನೀವು ಕೂಡ ದೇವರ ವಾಕ್ಯವನ್ನು ಕೇಳಿ ದಾನಿಯೇಲನ ಹಾಗೆ ಒಳ್ಳೆ ಮಕ್ಕಳಾಗಿ ಆತನಿಗೆ ಮೆಚ್ಚುಗೆ ಮಕ್ಕಳಾಗುವಂತೆ ನಡೆಯಲು ಪ್ರಯತ್ನ ಪಡೋಣ ಎಂಬ ಒಂದು ಸಂದೇಶವೇ ಇದಾಗಿರ್ತದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ದೂತಗಳ ಒಡೆಯನೇ, ಕರ್ತನೇ, ನಿನ್ನ ಪ್ರಾರ್ಥನೆಯ ಮೂಲಕವಾಗಿ ಸ್ವಾಮಿ, ಇಲ್ಲಿಯವರೆಗೆ ನಾವು ನಿನ್ನ ವಾಕ್ಯಗಳನ್ನು ಕೇಳುವವರು ಮತ್ತು ಹೇಳುವವರು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ಮಾಡು. ದಾನಿಯೇಲನು ಹೇಗೆ ಪವಿತ್ರವಾಗಿ ನೀತಿಯಾಗಿ ತನ್ನ ಜೀವನದಲ್ಲಿ ಇದ್ದನೋ ಆತನಿಗೆ ನಿನ್ನ ಸಂಬಂಧಿ ಎಂದು ಹೇಳ್ಕೊಂಡು ಕರ್ತ, ಅದರಂತೆ ನಾವು ಕೂಡ ನಡೆಯಲು ಸಹಾಯ ಮಾಡುವಿರಂತೇಳಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.